ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನೋಡಿ, ಇದು ಬಂದು ಪೈನ್ ಕಾಯಿ ಅಂತೀವಿ. ಈಗಾಗಲೇ ನಾನು ಇದರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈಗಾಗಲೇ ನಾನು ನಿಮಗೆ ಸಣ್ಣ ಸಣ್ಣ ಭಾಗಗಳಾಗಿ ಎಕ್ಕೆ ಗಿಡದ ಗಣಪತಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು ಭಾಗ 1ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಕ್ಕೆ ಗಿಡದ ಗಣಪತಿ ಭಾಗ 1ರಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇದು ಎಕ್ಕೆ ಗಿಡದ ಗಣಪತಿ ತಿಳಿಸ್ಕೊಟ್ಟಿದ್ದೀನಿ. ನೀವು ನೋಡಿಲ್ಲ ಅಂದರೆ ನೋಡಿದರೆ ಮುಂದಕ್ಕೆ ಹೋಗೋಣ. ಹಾಗೆ ಸಾಲಿಗ್ರಾಮಗಳ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಶಿವ ಸಾಲಿಗ್ರಾಮ, ಮ್ಯಾಗ್ನೆಟಿಕ್ ಸಾಲಿಗ್ರಾಮ, ಹಾಗೆ ರೇಡಿಯಮ್ ಸ್ಟೋನ್ ಸಾಲಿಗ್ರಾಮ, ಹಾಗೆ ನಾನು ಇನ್ನೂ ನಿಮಗೆ ಸ್ಫಟಿಕ ಕಲ್ಲುಗಳು ಸಾಲಿಗ್ರಾಮ, ಹಾಗೆ ನಾರ್ಮಲ್ ಅಂದರೆ ಮಾಮೂಲಿ ಕಲ್ಲುಗಳು ಸಾಲಿಗ್ರಾಮಗಳ ಬಗ್ಗೆನೂ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ? ಇವೆಲ್ಲ ನಾವು ಹಿಂದಿನ ಭಾಗಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈಗ ನಾನು ನಿಮಗೆ ಆಮೇಲೆ ನೋಡಿ, ಇದು ವಾಸ್ತು ದೋಷಕ್ಕೆ ಕಲ್ಲುಗಳು. ಯಾವುದು ಇದು? ವಾಸ್ತು ದೋಷಕ್ಕೆ ಕಲ್ಲುಗಳು. ಇದ್ರ ಬಗ್ಗೆನೂ ನಾನು ಹಿಂದೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ. ಇದು ವಾಸ್ತು ದೋಷಕ್ಕೆ ಕಲ್ಲುಗಳು ಬರುತ್ತೆ. ನೋಡಿಲ್ಲ ನೋಡಿ. ಈಗ ನಾವು ಪೈನ್ ಕೋನೆ ಅಂದರೆ ಇದು ಕೂಡ ವಾಸ್ತು ದೋಷಕ್ಕೆ ಆಗುತ್ತೆ. ಗ್ರಹ ನಕ್ಷತ್ರಾದಿ ಮನೆ ವಾಸ್ತು ದೋಷ ಇದ್ದರೆ, ಗ್ರಹ ದೋಷ ಇದ್ದರೆ, ರಾಶಿಗಳ ದೋಷ ಇದ್ದರೆ ನಿಮಗೆ ಮನೆಯಲ್ಲಿ ಇದೊಂದು ಎನರ್ಜಿ ಗೊತ್ತಾಯ್ತಲ್ಲ. ಪೈನ್ ಕೋನೆ ಅಂತೀವಿ. ಇದು ಪೈನ್ ಮರಗಳಲ್ಲಿ ಬರ್ತಕ್ಕಂಥದ್ದು. ಇದೇನಿದ್ರು ಔಟ್ ಆಫ್ ಕಂಟ್ರಿ ಮಂಜು ಐಸ್ ಇರುತ್ತಲ್ಲ, ಮಂಜು ಬೆಟ್ಟಗಳು, ಹಿಮ ಪರ್ವತಗಳು ಅಂಥ ಕಡೆ ಇವು ಇರ್ತಕ್ಕಂಥದ್ದು. ಅಂಥ ಕಡೆ ಇವು ಸಿಗ್ತದೆ. ಇನ್ನೆಲ್ಲಂದ್ರೂ ಅಲ್ಲಿ ಸಿಗೋದಿಲ್ಲ, ಎಲ್ಲಂದ್ರಲ್ಲಿ ಸಿಗೋಲ್ಲ. ಪೈನ್ ಕೋನೆ ಅಂತೀವಿ, ಅಥವಾ ಪೈನ್ ಮಾಪನ ಅಂತೀವಿ. ಪೈನ್ ಕೋನೆ ಅಂತೀವಿ, ಗೊತ್ತಾಯ್ತಲ್ಲ. ಅಲ್ಲಿ ಸಿಗುತ್ತೆ. ಇವೇನೇನಿಗಾಗುತ್ತೆ? ದಾರಿದ್ರ್ಯ ನಾಶಕ್ಕಾಗುತ್ತೆ, ಶತ್ರುದೃಷ್ಟಿ ನಾಶಕ್ಕಾಗುತ್ತೆ, ವಶೀಕರಣಕ್ಕಾಗುತ್ತೆ. ಹಾಗೆ ರೋಗ ನಿವಾರಣೆಗಳಿಗೂ ಇದನ್ನು ಬಳಸ್ತಾರೆ. ಇದರ ಬೀಜಗಳನ್ನು ಒಳ್ಳೆ ಔಷಧಿಯಾಗಿರುತ್ತೆ. ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಏನೇನಕ್ಕೆ? ವಶೀಕರಣಕ್ಕೆ, ರೋಗ ನಿವಾರಣೆಗೆ, ಶತ್ರುದೃಷ್ಟಿ ನಿವಾರಣೆಗೆ, ಗೊತ್ತಾಯ್ತಲ್ಲ, ದಾರಿದ್ರ್ಯ ನಿವಾರಣೆಗೆ, ಗೊತ್ತಾಯ್ತಲ್ಲ, ವಾಸ್ತು ದೋಷ ನಿವಾರಣೆಗೆ, ಎಲ್ಲದಕ್ಕೂ ಇದು ಪೈನ್ ಕೊನೆ ಆಗುತ್ತೆ. ಇದಕ್ಕೆ ಬೀಜಾಕ್ಷರ ಮಂತ್ರಗಳನ್ನು ನಾವು ಪ್ರಾಣ ಪ್ರತಿಷ್ಠೆ ಮಾಡಬೇಕಾಗುತ್ತೆ. ಹಾಗೆ ಇದಕ್ಕೆ ಕೆಲವು ಸ್ಟೋನ್ಸನ್ನು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಕಲ್ಲುಗಳು, ವಶೀಕರಣ ಕಲ್ಲುಗಳು ಇವು ನೋಡಿ. ರೇಡಿಯಂ ಕಲ್ಲುಗಳಿರುತ್ತೆ. ಈ ಕಲ್ಲುಗಳನ್ನು ಇದರಲ್ಲಿ ಈ ದಳಗಳಿಗೆ ಅಂಟಿಸ್ಬೇಕಾಗುತ್ತೆ. ಈ ದಳಗಳಿದಾವಲ್ಲ ಇದರಲ್ಲಿ ನೋಡ್ರಿ, ಇದರ ದಳಗಳಿದಾವಲ್ಲ, ಈ ದಳಗಳಿಗೆ ಈ ಕಲ್ಲುಗಳನ್ನು ಅಂಟಿಸ್ಬೇಕು. ಒಂದೊಂದು ಎಷ್ಟು ಬೇಕೋ ಅಷ್ಟು, 9 ಕಲ್ಲು, 18 ಕಲ್ಲು ಇತ್ಯಾದಿ ಈ ಕಲ್ಲುಗಳನ್ನು ಇದಕ್ಕೆ ಅಂಟಿಸ್ಬಿಟ್ರೆ ಈ ಕಲ್ಲುಗಳು ರೇಡಿಯಂ ಸ್ಟೋನ್ಸು. ಹಗಲೊತ್ತಲು ಬೆಳಗೋದಿಲ್ಲ, ನೋಡೋಕೆ ಹಿಂಗೆ ಕಾಣಿಸ್ತದೆ. ರಾತ್ರಿ ಹೊತ್ತು ಚೆನ್ನಾಗಿ ಬೆಳಗ್ತವೆ. ಹಗಲೊತ್ತಲು ಬೆಳಕನ್ನು ಹೀರ್ಕೋತವೆ, ಲೈಟ್ ಬೆಳಕನ್ನು ಹೀರ್ಕೋತವೆ. ಲೈಟ್ ಹತ್ರ ಇಟ್ಟರೆ ಇವುಗಳಿಗೆ ನಾವು ಅಂಟಿಸಿರ್ತೀವಿ ಗಮ್ ಹಾಕಿ. ಈ ಪೈನ್ ಕೋನೆ ಈ ಒಂದು ಕಾಯಿಗೆ ಅಂಟಿಸಿರ್ತೀವಿ. ಯಾವುದೇ ಈ ಕಲ್ಲುಗಳನ್ನು ಅಂಟಿಸಿದ್ರೆ ಅದೇನಾಗುತ್ತೆ? ಹಗಲೊತ್ತಲು ಸೂರ್ಯನ ಬೆಳಕು, ಆಮೇಲೆ ರಾತ್ರಿ ಹೊತ್ತು ಈ ಲೈಟ್ ಬೆಳಕು ಇದು ಹೀರ್ಕೋತವೆ. ಈ ಕಲ್ಲುಗಳು, ಈ ರೇಡಿಯಂ ಕಲ್ಲುಗಳು ಇವು ಬೆಳಗ್ತವೆ. ಇವು ರಾತ್ರಿ ಹೊತ್ತು ಬೆಳಗ್ತವೆ. ರೇಡಿಯಂ ಸ್ಟೋನ್ಸ್ ಇವು ಬೆಳಗ್ತವೆ. ಕತ್ತಲಲ್ಲಿ ಪಳಪಳ ಅಂತ ಹೊಳಿತವೆ, ಗೊತ್ತಾಯ್ತಲ್ಲ. ಕತ್ತಲಲ್ಲಿ ಪಳಪಳ ಅಂತ ಹೊಳಿತವೆ, ನೆನಪಿರಲಿ. ಆದರೆ ಇದರ ಮೇಲೆ ನಾವು ಅಂಟಿಸಿರ್ತೀವಿ ಈ ಕಲ್ಲುಗಳನ್ನು, ಆವಾಗ ಇದು ಹೊಳೆಯುತ್ತೆ. ಇದರಿಂದ ಶತ್ರುದೃಷ್ಟಿ ನಾಶ, ದುಷ್ಟಶಕ್ತಿ ನಾಶ, ಭೂತ ಪ್ರೇತ ಪಿಶಾಚಿ ಇವುಗಳ ನೆಗೆಟಿವ್ ಎನರ್ಜಿ ನಾಶ ಆಗುತ್ತೆ, ದಾರಿದ್ರ್ಯ ನಾಶ ಆಗುತ್ತೆ. ಹಾಗೆ ವಶೀಕರಣ ಆಗುತ್ತೆ. ಇದನ್ನು ಎಲ್ಲೆಲ್ಲಿ ಇಟ್ಕೋಬೋದು? ಮನೆಯಲ್ಲಿ ಶೋಕೇಶಲ್ಲಿ ಇಟ್ಕೋಬೋದು, ದೇವ್ರ ಮನೇಲಿ ಇಟ್ಕೋಬೋದು, ಹಾಗೆ TV ಸ್ಟ್ಯಾಂಡ್ಗಳು, ಟೇಬಲ್ಗಳು ಬರುತ್ತೆ ಅಲ್ಲಿ ಇಟ್ಕೋಬೋದು, ಅಥವಾ ಆಫೀಸ್ಗಳಲ್ಲಿ, ಹೋಟ್ಲುಗಳಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು, ಗಲ್ಲಾಪೆಟ್ಟಿಗೆ ಮೇಲೆ ಇಟ್ಕೋಬೋದು. ಒಟ್ಟಿನಲ್ಲಿ ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ರೋಗ ನಾಶಕ್ಕೆ ಇದಾಗುತ್ತೆ. ನೆನಪಿಟ್ಕೊಳ್ಳಿ, ಇದನ್ನು ಉಪಯೋಗಿಸ್ಕೊಳ್ಳಿ. ಇಷ್ಟು ಪರಿಚಯ. ಇದು ಪೈನ್ ಕೋನೆ, ಇದರ ಹೆಸರು ಪೈನ್ ಕೋನೆ ಅಂತ ಬರುತ್ತೆ. ಓಕೆನಾ? ಓಕೆ ವೀಕ್ಷಕರೇ, ಇದು ಬಂದು ನಿಮಗೆ ಭಾಗ 1 ಗಣಪತಿದು ಹೇಳಿದ್ದೆ, ಭಾಗ 2 ಶಿವಾದ ಹೇಳಿದ್ದೆ, ಭಾಗ 3 ಸ್ಫಟಿಕ ಕಲ್ಲುಗಳು ಇದೆಲ್ಲ ಶಿವಂದು ಹೇಳಿದ್ದೆ ನಾನು. ಆಮೇಲೆ ಭಾಗ 4 ಆಯಿತು. ಇದು ಬಂದು ಭಾಗ 5 ಆಯಿತು. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಬೇಡಿ. ಆಮೇಲೆ ಹಿಂದಿನ ಭಾಗಗಳು ನೋಡಿ, ಹಾಗೆ ಮುಂದಿನ ಭಾಗಗಳು ನೋಡಿ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಗೊತ್ತಾಯ್ತಲ್ಲ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.